ನೀನ್ ಏನ್ ಕೇಳ್ತೀನೋ ರಿಮೋಟ್ ಕಂಟ್ರೋಲ್ ವೆರಿ ಗುಡ್ ಕಟ್ ಮಾಡೋದು ಹ್ಯಾಪಿ ಬರ್ತ್ಡೇ ಬಂಗಾರು ಓಪನ್ ಮಾಡು ಬರ್ಡೇ ಅದ್ದಿ ಥ್ಯಾಂಕ್ ಯು ಇವತ್ತು ಅದ್ದಿ ಬರ್ಡೇ ಇಸ್ ಗೋನಾ ಬಿ 6 years. ಅದ್ದಿ ಬರ್ಡೇ ಸ್ಪೆಷಲ್ ಅದ್ದಿ ಬರ್ಡೇ ಸ್ಪೆಷಲ್ ಇವತ್ತು ಸೈಡ್ ಹೋಗೋಣವಾ ಮಾರ್ಬಲ್ ಶರ್ಟ್ ನಾನು ತೋರಿಸಿದ್ನಲ್ಲ ಈ ಶರ್ಟ್ನ ತಗೊಂಡ್ವಿ ಅದನ್ನು ನಾವು ಬರ್ತ್ಡೇ ಗಿಫ್ಟ್ ನೋಡ ಲ್ಯಾಂಡ್ ಮಾಡಲಿ ಏನ್ ಹೇಳಿ ನೀನ್ ಏನ್ ಕೇಳ್ತೀನೋ ರಿಮೋಟ್ ಕಂಟ್ರೋಲ್ ವೆರಿ ಗುಡ್ ಕಟ್ ಮಾಡೋದು ಹ್ಯಾಪಿ ಬರ್ತ್ಡೇ ಬಂಗಾರು ಓಪನ್ ಮಾಡು ಓಪನ್ ಓಪನ್ ಮಾಡು ಇವಾಗಲೇ ಓಪನ್ ಮಾಡ್ತೀನೋ ಮಾಡು ನೀ ಕೆಲಸ ಬೇಕು ಮಾಡ್ಕೊ ಎಲ್ಲಾನ ಓದ್ಕೊಂಡು ನಾನು ಇಷ್ಟು ಸನ ಕಾದನಲ್ಲ ಅದೇ ಇದು ಯಾವ್ದು ನೋಡಿದ್ದೇಳ ನೀನು ತಂದು ನೋಡಿದ್ದೀವ ಇಷ್ಟ ಆಯ್ತಾ ಇದು ಎಲ್ಲರೂ ಇಟ್ಬಿಡು ಇದು ಅದು ಡ್ಯಾಡಿನೇ ಇರ್ಬೇಕು ಅದಕ್ಕೆ ಡ್ಯಾಡಿ ತಿಂಡಿ ತಿಂದಿಲ್ಲ ಇನ್ನ ತಿನ್ಬಿಡ್ರಿ ರೆಡಿ ಅವನ್ದಾಯ್ತು ತಿಂಡಿ ತಿನ್ನಿಸ್ದೆ ಇರು ನಾನು ತೆಗಿತೀನಿ ಇರು ಅಪ್ಪ ತಿಂಡಿ ತಿನ್ಬಿಡ್ಲಿ ಈಗೆಲ್ಲ ವೆಯ್ಟ್ ಅದ್ದಿ ಅದು ಡ್ಯಾಡಿ ಯಾಕೆ ಕೊಡ್ತಾರೆ ಬಿಡು ನಾನೇನು ಗಿಫ್ಟ್ ಕೊಡ್ಬೇಕದ್ದಿ ನೀನೇ ಏನು ಕೊಡ್ಬೇಡ ಯಾಕೆ ಎಲ್ಲರಿಗೂ ಗಿಫ್ಟ್ ಪ್ರತಿ ವರ್ಷ ಹಾಗೆ ಈ ವರ್ಷ ಕೂಡ ಅದ್ದಿ ಕೇಕ್ನ ಫಸ್ಟ್ ಕಟ್ ಮಾಡಿದ್ದು ನಮ್ಮ ಊರಲ್ಲಿರೋ ಸರ್ಕಾರಿ ಶಾಲೆನಲ್ಲಿ. ಸೊ ಲಾಸ್ಟ್ ಇಯರು ನೋಡಿರ್ತೀರ ನೀವು. ಬಟ್ ಇದು ಲಾಸ್ಟ್ ಮೂಮೆಂಟ್ ಸೆಲೆಬ್ರೇಷನ್ ಆಗಿರೋ ಕಾರಣ ಏನೂ ಜಾಸ್ತಿ ಮಾಡೋಕ್ಕಾಗಿರಲಿಲ್ಲ. ಸೊ ಓನ್ಲಿ ಕೇಕ್ ಮತ್ತು ಬಿಸ್ಕೆಟ್ಸ್ ಅಷ್ಟೇ ತರಿಸಿದ್ವಿ. ಆ್ಯಂಡ್ ಆಲ್ಸೋ ಪ್ರತಿ ವರ್ಷ ಹಾಗೆ ನಾವು ಅನಾಥಾಶ್ರಮ ಯಾವುದಾದ್ರೂ ಹೋಗಿ ಅಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೆ. ಅದನ್ನು ವೀಡಿಯೋ ಮಾಡಿ ಹಾಕ್ತಿದ್ದೆ. ಬಟ್ ಈ ವರ್ಷ ನಾನು ಹೋಗಿರಲಿಲ್ಲ. ನಮ್ಮ ಡ್ಯಾಡಿ ಹೋಗಿ ಬೆಳಗ್ಗೆನೇ ಅವ್ರಿಗೆ ಏನು ಕೊಡಬೇಕು, ಏನು ಅಗತ್ಯ ಇದೆಯೋ ಅವ್ರು ಹೇಳಿರ್ತಾರೆ ಫಸ್ಟೇ, ನಮಗೆ ಊಟ ಬೇಕಾ ಇಲ್ಲಾಂದರೆ ಏನಾದರೂ ತರಕಾರಿ ಲಿಸ್ಟ್ ಕಳಿಸಿರ್ತಾರೆ. ಅದೆಲ್ಲ ಕೊಟ್ಟು ಬಂದಿದ್ದರು. ಒಂದು 2-3 ಕಡೆ ಹೋಗಿದ್ರು ಅವ್ರು ಬೆಳಗ್ಗೆ. ಅವರೊಬ್ಬರು ವೀಡಿಯೋ ಮಾಡಿ ಕಳಿಸಿದ್ದಾರೆ. ಆದರೆ ಅದನ್ನು ಹಾಕ್ತೀನಿ. ಕೆಲವು ಜನ ಏನು ಅನ್ಕೊತಾರೆ ಅಂದರೆ ನಾವು ಅದನ್ನು ಹಾಕೋದು ಯಾವುದಾದ್ರೂ ಬಿಲ್ಡಪ್ಗೆ ತೋರಿಸ್ಕೊಳ್ಳೋದಕ್ಕೆ ಅಂತ ಅನ್ಕೊತಾರೆ. ನಾವು ಇನ್ಫ್ಲೂಯೆನ್ಸಸ್ ಅಂದರೆ ನಾವು ಮಾಡೋದು ವೀಡಿಯೋಸ್ನ ನೋಡಿ ಕೆಲವು ಜನ ಅಟ್ಲೀಸ್ಟ್ 100% ಇನ್ಫ್ಲೂಯೆನ್ಸ್ ಆಗ್ತಾರೆ. ಆ್ಯಂಡ್ ನನ್ನ ಫ್ರೆಂಡ್ ಲಿಸ್ಟಲ್ಲಿ, ನನ್ನ ನೇಬರ್ಸಲ್ಲಿ ಎಕ್ಸ್ಪೆಷಲಿ ಒಂದು 10-15 ಜನ ಮೇಲೆ ನನ್ನ ಹತ್ರ ನಂಬರ್ ತೊಗೊಂಡಿದ್ದಾರೆ. ಬಿಕಾಸ್ ಅವ್ರಿಗೆ ಇಲ್ಲಿ ಗೊತ್ತಿಲ್ಲ ಯಾರು ಜೆನ್ಯೂನ್ ಆಗಿ ಅನಾಥಾಶ್ರಮ ನಡೆಸ್ತಾರೆ, ಯಾರಿಗೆ ಏನು ಅಗತ್ಯ ಇದೆ ಅನ್ನೋದು ಗೊತ್ತಿಲ್ಲದೆ ಇರೋ ಕಾರಣ ನನ್ನ ಹತ್ರ ಒಂದು ನಂಬರ್ ತಗೊಂಡು ಅವರು ಹೋಗಿ ಅವ್ರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಸೊ ಆ ಕಾರಣ ನಾನೇನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನಾವು ಏನೇ ಮಾಡಿದ್ರು ಮಾತಾಡೋರು ಇದ್ದೇ ಇರ್ತಾರೆ, ಮಾತಾಡ್ತಾರೆ. ಬಟ್ ಈ ವರ್ಷ ನಾನು ಹೋಗಿರಲಿಲ್ಲ. ಬೆಳಗ್ಗೆ ಹೋಗಿದ್ದ ಕಾರಣ ನಮ್ಮ ಡ್ಯಾಡಿ ಸ್ವಲ್ಪ ಬ್ಯುಸಿ ಇದ್ವಿ. ಎಲ್ಲ ಟೆಂಪಲ್ದೆಲ್ಲ ಮುಗಿಸ್ಕೊಂಡು ಮಾಡಿರೋದು. ಈ ಕ್ವೆಶನ್ ಕೆಲವು ಜನಕ್ಕೆ ಬರುತ್ತೆ, ಯಾಕೆ ಆ ವರ್ಷ ಮಾಡಿದರು, ಯಾಕೆ ಈ ವರ್ಷ ಇಲ್ಲೋಗಿಲ್ಲ. ಹಾಗೆ ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ವಿ. ಅವತ್ತು ಸತ್ಯ ಸಾಯಿಬಾಬಾದು 99th ಬರ್ಡೇ ಇತ್ತು. कल्पनमः दीपकं देस्यं देशनमः अद्वैतं देस्यं सह कुटुम्बसभ्योर्मः श्रीमोदनीय विद्यामय ऐश्वर्य समुद्रसुखपदश्रीपदभ्योर्मः हरि ओं पूर्वं मामदेवं तस्मै श्री गुरुवे नमः ओं ऐं वीरेशाय नाथाय ओं केशाय नमः गोदावरीवासुदेव ओं भक्तत्राय नमः शरणपत्राय ओं कालाय नमः कालकाय ओं मृत्युंजय नमः ओं केशाय नमः ओं मस्ते नमः ओं विष्णुवाय नमः भगवेशाय नमः अनाथाय ओं महाविष्णुवाय नमः ಈ ಕಡೆ ಸಾಕು ಸಾಕು ಅದ್ದಿ. सकल विद्यापति पदा सायरं कृपाकर सदा कलायुरश्व आरोग्य व्यापार सायरं कृपाकर श्री भगवत्साय महाप्रसाद दोषण सायरं कृपाकर ಎಲ್ಲ ಮಾಡಿಸ್ಕೊತಾನು.
ಒಂದು ಸಾಕು ಬಿಡ್ರಿ, ಎಲ್ಲ ಬರ್ತಾರೆ. ಬರೋರ್ಗೆಲ್ಲರಿಗೂ ಕೊಡ್ಬೇಕಲ್ಲ. ನೋಡಿದ್ವಿ ಖರ್ಚಿಗೆ ಕೊಡು. ಲಾಸ್ಟ್ ಒಂದು ತಗೋ ಸಾಕು. ಲಾಸ್ಟ್ ಯಾವ್ದಾರ ಒಂದು ತಗೋ. ಅದು ನನ್ನ ಬರ್ತಡೇ. ಫುಲ್ ಅಲ್ಲ ಬೇಬಿ, ಒಂದು 20 to 25 ಪೀಸಸ್ ಸಾಕು. ಈ ಕಡೆ ಇರೋ ಎಲ್ಲ ಹ್ಯಾಪಿ ಬರ್ಡೇ ಅಂತ ಇದೆ ಕಡೆ ಎಲ್ಲ ಸ್ಟಾರ್ ಎಲ್ಲ ಅದೇನೆ ಕಣೋ ಇರುತ್ತೆ. ಬರ್ಡೇ ತಾನೆ. ಅವನಿಗೆ ಅದ್ದಿಗೆ ಒಂದು ಸೆಪ್ರೇಟ್. ಇದು ಮೇಲೆ ಅದಿಗೆ ಆಗುತ್ತೆ ಅದು. ಏನು ಚೆನ್ನಾಗಿಲ್ಲ ಇದು. ಇದು ಚೆನ್ನಾಗಿದೆ. ಇದು ರೆಡ್ ಮತ್ತು ಇದು ಅಲ್ಲ. ಅದ್ದಿಗೆ ಇದು ತಗೊಳ್ಳೋಣ. ಇದಾಗಲ್ವ ಅದ್ದಿಗೆ ಇದು ತಗೊಳ್ಳೋಣ. ಬೇಡ ಆ ಥರದ್ದು ಬೇಡ, ಸ್ವಲ್ಪ ಸ್ಪೆಷಲ್ ಆಗಿರೋದು. ಮತ್ತೆ ಒಂದು ಹ್ಯಾಪಿ ಬರ್ಡೇ ಅದ್ವೈತ್. ಚಾಕ್ಲೇಟ್ಸ್, ಹ್ಯಾಟ್ಸ್, ಕೇಕ್, ರಿಟರ್ನ್ ಗಿಫ್ಟ್. ಏನಂದ? ಟೇಕ್ ಎವ್ರಿಬಡಿ. ಅವರೇ ತಗೊಂಡ್ಲಿ ಬಿಡೋ. ಟೇಕ್ ಹ್ಯಾಟ್ ಕೊಡದ್ದಿ. ಇದು ಒಂದು ಅದೇ ನಿಂಗೆ ಒಂದು ಹ್ಯಾಟ್ ಯಾವ್ದು ಬೇಕು? ನಿನ್ನ ಹ್ಯಾಟ್ ಇಟ್ಕೊಂಬಿಟ್ಟು ಅವ್ರಿಗೂ ಕೊಡು. ನಿನ್ನ ಹ್ಯಾಟ್ಸ್ ಎಲ್ಲ ಇಟ್ಕೊಂಬಿಟ್ಟು ಅವ್ರಿಗೂ ಕೊಡು. Who's on your t-shirt on the back? ಓಕೆ. 3, 2, 1. Happy birthday to you. Happy birthday to you. Happy birthday to you. Happy birthday to you. God bless you. Happy birthday. I wish you. Hey, sit down, everybody. Everybody sit down. ಅಮ್ಮ ಒಂದೇನ ಕೊಡಿ. ನಾನು ಕುತ್ಕೊಂಡ್ಬಿಡ್ತೀನಿ. ಎಲ್ಲ ಹಂಚ್ತೀರಾ ನೀವೆಲ್ಲ? He wants to take. Oh wow, that gift. Oh, he wants to take the whole tissue. Wow, thank you. Bye, ಓ ಮೈ ಗಾಡ್, ಫುಲ್ ಗಲಾಟೆ ಮನೆಯಲ್ಲಿ. 1 ಅವರ್ಗೆ ಫುಲ್ ಗಲಾಟೆ. 7 to 8:30 ಒಳಗಡೆ ಎಲ್ಲ ಮುಗ್ದೋಗಿತ್ತು. ಫುಲ್ ಗಲಾಟೆ ಮತ್ತು ಗಲೀಜು. ಸೆಲೆಬ್ರೇಷನ್ಸ್ ಅಂದರೆ ಹಾಗೆ, ಮಕ್ಕಳಂದರೆ ಹಾಗೆ, ಏನೂ ಮಾಡೋಕ್ಕಾಗೋದಿಲ್ಲ. ಹೇಳ್ತಿದ್ದೀನಿ ನಾನು ಅಷ್ಟೇ ವಿಡಿಯೋನಲ್ಲಿ. ಇವಾಗ ನಮ್ಮ ಅಪಾರ್ಟ್ಮೆಂಟಲ್ಲಿ ಒಂದು ಕಲ್ಚರ್ ಶುರು ಆಗಿದೆ. ಮುಂಚೆ ಅಂದರೆ ಇವಾಗ ಕೆಲವು ಜನ ಪಾರ್ಟಿ ಹಾಲಲ್ಲಿ ಇನ್ನೂ ಸೆಲೆಬ್ರೇಟ್ ಮಾಡ್ತಾರೆ ಬರ್ಡೇನ. ಅವರು ಡಿನ್ನರ್ ಎಲ್ಲ ಅರೇಂಜ್ ಮಾಡ್ಕೊಂಡಿರ್ತಾರೆ, ಲೈಕ್ ಲಾಸ್ಟ್ ಟೈಮ್ ನಾವು ಮಾಡಿದ್ವಲ್ಲ ಆ ಥರ. ಇನ್ನೂ ಕೆಲವು ಜನ ಅಲ್ಲ, ಜಾಸ್ತಿ ಜನ ಇವಾಗ ಏನು ಮಾಡ್ತಿದ್ದಾರೆ ಅಂದರೆ, ಸ್ವಲ್ಪ ದೊಡ್ಡ ಮಕ್ಕಳಾಗಿದ್ದಲ್ಲ ಇವಾಗ 6 years 7 years ಆ ಮಕ್ಕಳಿಗೆಲ್ಲ ಮನೆಯಲ್ಲೇ
ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಆದರೆ ಯಾರನ್ನೂ ಕರೆಯಲ್ಲ ಪೇರೆಂಟ್ಸ್ನ, ಮೆನ್ಷನ್ ಮಾಡಿರ್ತಾರೆ ಓನ್ಲಿ ಸೆಂಡ್ ಅದ್ವೈತ್, ಓನ್ಲಿ ಸೆಂಡ್ ಕಿಯಾನ್ ಹತ್ರ, ಬರೀ ಮಕ್ಕಳನ್ನ ಮಾತ್ರ ಕಳಿಸಿ ಅಂತ. ಸೊ ನಾನು ಬರೀ ಮಕ್ಕಳನ್ನ ಮಾತ್ರ ಕರೆದಿದ್ದೆ. ಸಿನ್ಸ್ ಅದ್ದಿಗೆ ಬರ್ಡೇನೇ ಮಾಡಿಲ್ಲ ಅಂದರೆ ಅವನಿಗೆ ಬೇಜಾರಾಗ್ಬಿಡುತ್ತೆ. ಯಾಕಂದರೆ ಎಲ್ಲರೂ ಬರ್ಡೇಸ್ಗೆ ಹೋಗ್ತಿರ್ತಾನಲ್ವ, ಅವನು ಸುಮಾರು ಬರ್ಡೇಸ್ ಅಟೆಂಡ್ ಮಾಡ್ತಾನೆ, ನಾನು ಮಾಡ್ತಿಲ್ಲ ಅಂತ. ಅದಕ್ಕೆ ಬರೀ ಮಕ್ಕಳನ್ನ ಮಾತ್ರ ಕರೆದು ಮಾಡೋಣ, 5 years ಮಾಡಿದ್ದೀವಲ್ಲ ಸಾಕು ಅಂತ. ಯಾರೂ ದೊಡ್ಡವ್ರನ್ನ ಕರೆದಿಲ್ಲ. ಚಿಕ್ಕ ಮಕ್ಕಳಿದ್ರೆ ಅವ್ರ ಪೇರೆಂಟ್ಸ್ ಬರ್ತಾರೆ. ಇವಾಗ ಒಬ್ಬೊಬ್ರು ಮಕ್ಕಳು ತುಂಬ ಚಿಕ್ಕದಿರ್ತಾರೆ, ನಾವು ಒಬ್ಬರನ್ನೇ ಕಳ್ಸೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಬರ್ತಾರೆ. ಆ್ಯಂಡ್ ಇದನ್ನೆಲ್ಲ ನೋಡ್ತಾ ನಂಗೆ ಸ್ವಲ್ಪ ಟೈಮ್ಗೆ ತಲೆ ಕೆಟ್ಟೋಗ್ಬಿಡ್ತು, ಹೆಂಗಪ್ಪ ಮನೆಯೆಲ್ಲ ಕ್ಲೀನ್ ಮಾಡೋದು ಅಂತ. ಬಟ್ ಸ್ಟಿಲ್ ದೀಪು, ನಮ್ಮಪ್ಪ ಅಮ್ಮ ಎಲ್ಲ ಹೆಲ್ಪ್ ಮಾಡಿದ್ರು. ಹೆಂಗೋ ಒಂದು ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ. ಅದ್ರಲ್ಲಿ ಜ್ಯೂಸ್ ಎಲ್ಲ ಚೆಲ್ಬಿಟ್ಟಿದ್ರು ಕಾರ್ಪೆಟ್ ಮೇಲೆ. ಆಮೇಲೆ ಪಾಪ ಯಾವುದೋ ಚಿಕ್ಕ ಮಗು ಬಂದಿತ್ತು, ಸೋಫಾ ಮೇಲೆ ಸುಸು ಎಲ್ಲ ಮಾಡಿಬಿಟ್ಟಿತ್ತು. ಏನೂ ಮಾಡೋಕ್ಕಾಗೋದಿಲ್ಲ. 1 hour ಅವ್ರು 1 hour ಪಾರ್ಟಿಗೆ ಒಂದು 45 minutes ಕ್ಲೀನಿಂಗ್ ಆಯಿತು. ನನ್ನ ಮನೆ ಗಲೀಜಾಗಿದ್ದೆಲ್ಲ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ಕ್ಲೀನಿಂಗಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದೆ ಫುಲ್ಲು. ಸೊ ನೆಕ್ಸ್ಟ್ ಅವ್ರು ಹೋಗಿದ್ದೆ, ಮನೆ ಕ್ಲೀನ್ ಆಗಿದ್ದೆ, ಅದ್ದಿ ಬರ್ಡೇ ಗಿಫ್ಟ್ಸ್ ಎಲ್ಲ ಓಪನ್ ಮಾಡೋಕ್ಕೆ ಶುರು ಮಾಡೇ ಬಿಟ್ಟ. ಓಪನ್ ಮಾಡಿದ್ದು ಯಾರಂತ ಫಸ್ಟ್ ತೋರಿಸು. ಸಂಜಯ್ ಓಪನ್ ಮಾಡಿ. ಅವ್ರಿಗೇನು ಗೊತ್ತಿರುತ್ತಾ ಸಂಜಯ್ ಯಾರು? ಅಲ್ಲ ಕಣೋ, ನನಗೆ ಗೊತ್ತಿರೋದಿಕ್ಕು ಯಾರೇನು ಕೊಟ್ಟಿದ್ದಾರೋ. ಇದು ಗ್ರೀನ್ ಸಿಟಿಯಲ್ಲಿ ನೋಡಿದ್ದೆ, ತಗೊಂಬೇಕಂತ ನೋಡ್ತೀವಿ ಕಣೋ. ನೋಡ ಅದ್ರದ್ದು ಇದು ತೆಗ್ದು ಅಲ್ಲಿ ಹಿಂದಕ್ಕೆ ಹಾಕೋಣ. ಯಾರ ಹೆಸರೇ ಗೊತ್ತಿಲ್ಲ ನೋಡ ಅಲ್ಲೈತಮ್ಮ. ಲುದ್ಲಾ ಏನಿಂದ ಏನೋ ಕೊಟ್ಟಿದ್ದಾರೆ ಅಂತ ಸೀಕ್ರೆಟ್ ಅಂತ ಎಲ್ಲ ಚಾಕ್ಲೇಟ್ ಇಲ್ಲ. ಚೆಸ್ ಆಡೋದಾ? ಹಾಂ, ಚೆಸ್ ಗೇಮ್. ಓ, ನಮ್ಮಲ್ಲೇ ಚೆಸ್ ಗೇಮ್ ಆಯ್ತಾ? ಅಂದರೆ ಯಾರ್ದಿದು? ಇದು ಚಾಕ್ಲೇಟ್ ಅನ್ಸುತ್ತೆ. ಅದು ನಾವು ಕೊಟ್ಟಿದೆ ಅನ್ಸುತ್ತಲ್ಲ ಒಂದ್ಸತಿ ಚೆಸ್ ಗೇಮ್ದು. ಅದೆಲ್ಲ ರೋಟೇಟ್ ಆಗ್ತಾ ಇರೋದಿತ್ತು. 2 ವರ್ಷದ ಐಟಮ್. ಅಲ್ಲಲ್ಲ ಸರ್ಕಲ್ ಹೊಡಿತಾ ಇರೋದು. ಯಾವುದು ರೋಬೋಟು ನಿಂದು ವೈಟ್ ಕಲರು? ಸಂಜಯ್ ಕೊಟ್ಟಿರೋದು. ಇರೋ ತಗ್ಗೆವರೆಗೂ ನನಗೆ ಈ ಚಾಕ್ಲೇಟ್ ಅನ್ಸುತ್ತೆ. ಬೇರೆ ನೋಡ್ತಾರೆ. ನೀನು ಕಡ್ದೋರೆಲ್ಲ ಬಂದಿದ್ರಾ? ಯಾರನ್ನ ಮಿಸ್ಸಾ? ಸೊ ಧನ್ಯವಾದ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ. ಆ್ಯಂಡ್ ಆಲ್ಸೋ ಅದ್ದಿಗೆ ಸುಮಾರು ಜನ ವಿಶ್ ಮಾಡಿರ್ತೀರ ಕಮೆಂಟ್ ಸೆಕ್ಷನಲ್ಲಿ. ಎಲ್ಲರಿಗೂ ಕೂಡ ತುಂಬ 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 ಧನ್ಯವಾದ. ಆ್ಯಂಡ್ ಹೀಗೆ ನೋಡ್ತಾ ಇರಿ DNT ವ್ಲಾಗ್ಸ್. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್. ಸ್ನೇಹಿತರೆ ನಮಸ್ತೆ. ಇವತ್ತು ಅದ್ವೈತ್ ಎಂಬ 6 ವರ್ಷದ ಮಗುವಿನ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಮಾತೃಶ್ರೀ ನಿರಾಶ್ರಿತರ ಆಶ್ರಯಧಾಮದಲ್ಲಿ ಒಂದು ಸಿಹಿ ಊಟದ ವ್ಯವಸ್ಥೆಯನ್ನ ಮಾಡಿಸಿದ್ದಾರೆ. ಆ ಮಗುವಿಗೆ ಭಗವಂತ ಆಯಸ್ಸು, ಆರೋಗ್ಯ, ನೆಮ್ಮದಿ, ವಿದ್ಯೆ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಹಿರಿಯ ಜೀವಿಗಳ ಪರವಾಗಿ, ಈ ದೇವರ ಮಕ್ಕಳ ಪರವಾಗಿ ಮಗುವಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಹಾಗೆ ಇವತ್ತು ಮಧ್ಯಾಹ್ನದ ಒಂದು ಹೊತ್ತಿನ ಊಟದ ವ್ಯವಸ್ಥೆ ಮಾಡಿರುವ ಜೊತೆಗೆ ಮತ್ತೆ ತರಕಾರಿ ಮತ್ತೆ ದಿನನಿತ್ಯ ಬಳಸ್ತಕ್ಕಂಥ ಒಂದು ದಿನಸಿ ಪದಾರ್ಥಗಳನ್ನು ಕೂಡ ಆಶ್ರಮಕ್ಕೆ ಕೊಟ್ಟಿದ್ದಾರೆ. ಆ ಎಲ್ಲಾ ಒಂದು ಹಿರಿಯ ಜೀವಿಗಳ ಆಶೀರ್ವಾದ ಮಗುವಿನ ಮೇಲಿರ್ಲಿ ಅಂತೇಳಿ ಈ ದಿನ ನಾವು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ. ಹುಟ್ಟುಹಬ್ಬದ ಶುಭಾಶಯಗಳು ಅದ್ವೈತ್. ಹೇಳ್ರಿ, ಹುಟ್ಟುಹಬ್ಬದ ಶುಭಾಶಯಗಳು ಅದ್ವೈತ್.